ನಮಸ್ಕಾರ. ದೇವರೇ ಗತಿ. ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ಯೂಟ್ಯೂಬ್ ಚಾನಲಿಂದ ಎಲ್ಲ ವೀಕ್ಷಕ ವೃಂದದವರಿಗೂ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು. ಮಾರ್ಚ್ ತಿಂಗಳಿನ ಸಿಂಹರಾಶಿಯ ಭವಿಷ್ಯ ಹೀಗಿದೆ. ಆರಂಭದಿಂದ ಹಿಡಿದು 14ನೇವರೆಗೂ ಕೂಡ ಗುರು ನಿಮ್ಮ 10ನೆಯ ಮನೆ ಅಂದರೆ ಕರ್ಮದ ಮನೆಯಲ್ಲಿ ಸಂಚಲಿಸ್ತಾನೆ. ಇದರಿಂದಾಗಿ ನಿಮಗೆ ವ್ಯಾಪಾರದಲ್ಲಿ ಅಧಿಕವಾದಂತಹ ಲಾಭವು ಕೂಡ ದೊರಕುತ್ತದೆ. ಇದಾದ ನಂತರ 11ನೇ ಮನೆಯಲ್ಲೂ ಕೂಡ ಚಲಿಸುತ್ತಾನೆ. ಇದು ನಿಮಗೆ ಶುಭವನ್ನು ಉಂಟು ಮಾಡಲಿಕ್ಕಿದೆ. ಹಾಗಾಗಿ ನೀವು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯದಲ್ಲಿ ನಷ್ಟವನ್ನ ಅನುಭವಿಸಿದ್ದರೆ ಅದೆಲ್ಲವೂ ಪರಿಹಾರವಾಗಿ ಅಭಿವೃದ್ಧಿಯನ್ನ ನೀವು ಹೊಂದುತ್ತೀರ. ಆದ್ರೆ ಇಲ್ಲೊಂದು ಸೂಚನೆಯನ್ನು ನಿಮಗೆ ಕೊಡಬಹುದು. ಏನಪ್ಪಾ ಅಂತಂದ್ರೆ, ನೀವು ಕೆಲಸವನ್ನ ಮಾಡತಕ್ಕಂಥ ಸ್ಥಳ ಅಥವಾ ಕೆಲಸವನ್ನ ಮಾಡತಕ್ಕಂಥ ಅವಧಿಯಲ್ಲಿ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಯಾವುದೇ ರೀತಿಯ ನಾನು ಕೆಲಸ ಮಾಡಿದ್ದೇನೆ ಹಾಗಾಗಿ ಅಂತ ಹೇಳಿ ಯಾರ ಮೇಲೂ ಕೂಡ ದಬ್ಬಾಳಿಕೆಯನ್ನಾಗಿರಬಹುದು ಅಥವಾ ದರ್ಪವನ್ನ ತೋರಿಸಿದ್ರೆ ಅದುವೇ ನಿಮಗೆ ಮುಳುವಾಗಿ ಹೋಗುತ್ತೆ. ಅದರಿಂದ ನೀವು ಕುಂಠಿತರಾಗ್ತೀರ. ಹಾಗಾಗಿ ಬಂದಿರತಕ್ಕಂಥ ಕೆಲಸವನ್ನ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ. ಶಾಂತ ರೀತಿಯಲ್ಲಿ ನೀವು ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ನಿಮ್ಮ ಸಹೋದ್ಯೋಗಿಗಳನ್ನ ನಿಮ್ಮ ಒಂದು ನಿಯಂತ್ರಣದಲ್ಲಿ ಇರಬೇಕು ಅಥವಾ ನಿಮ್ಮ ಒಟ್ಟಿಗೆ ಒಂದು ಹೊಂದಾಣಿಕೆಯಲ್ಲಿ ಇರಬೇಕು ಅಂತ ಹೇಳಾದ್ರೆ ಎಲ್ಲಕ್ಕೂ ಕೂಡ ಸಮಾಧಾನವೇ ಮುಖ್ಯವಾಗಿ ಕಂಡು ಬರುತ್ತದೆ. ಯಾಕಂತಂದ್ರೆ ಶನಿಯ ದೃಷ್ಟಿಯು ಅದರ ಮೇಲೆ ಸ್ವಲ್ಪ ಇದೆ, ಕರ್ಮಸ್ಥಾನದ ಮೇಲೆ. ಇನ್ನು ಈ ರಾಶಿಗೆ ಸೇರಿದವರಿಗೆ ಉನ್ನತ ಪದವಿಯನ್ನ ಪಡೆಯುವುದರೊಂದಿಗೆ ನಿಮ್ಮ ವೇತನದಲ್ಲಿ ಸಾಕಷ್ಟು ವೃದ್ಧಿಯನ್ನ ಹೊಂದತಕ್ಕಂತಹ ಶುಭ ಯೋಗ ನಿಮಗೆ ಈ ತಿಂಗಳಿನಲ್ಲಿ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡಬೇಕು ಅಂತ ಹೇಳಾದ್ರೆ ಪರೀಕ್ಷಾ ಸಂದರ್ಭವಾಗಿದ್ದರಿಂದ ಯಾವುದೇ ರೀತಿಯಂತ ಅನ್ಯೇತರ ಚಟುವಟಿಕೆಗಳನ್ನು ನೀವು ತೊಡಗಿಕೊಳ್ಳದೇನೆ ವಿಶೇಷವಾಗಿ ಅಧ್ಯಯನಕ್ಕೆ ನಿಮ್ಮ ಸಮಯವನ್ನ ಮೀಸಲಿಟ್ಟು ತತ್ಸಂಬಂಧವಾಗಿ ಅದಕ್ಕೆ ಪೂರಕವಾಗಿ ಜ್ಞಾಪಕ ಶಕ್ತಿಯ ಅಭಿವೃದ್ಧಿಗೋಸ್ಕರವಾಗಿ ದಕ್ಷಿಣಾಮೂರ್ತಿ ದೇವಿಯ ಆರಾಧನೆಯನ್ನ ಮಾಡತಕ್ಕಂಥದ್ದು, ಸರಸ್ವತಿ ದೇವಿಯ ಸ್ತುತಿಯನ್ನ ಮಾಡತಕ್ಕಂಥದ್ರಿಂದ ನೀವು ಮಾಡತಕ್ಕಂತಹ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ರೀತಿಯಾದಂತಹ ಯಶಸ್ಸು ಕೀರ್ತಿ ಪ್ರಾಪ್ತಿಯಾಗತ್ತೆ. ಹಾಗೇನೆ ಸಾಂಸಾರಿಕ ಜೀವನದಲ್ಲಿ ನೋಡಬೇಕು ಅಂತ ಹೇಳಾದ್ರೆ ವಿಶೇಷವಾಗಿ ನಿಮ್ಮ ಎಷ್ಟೋ ಕುಟುಂಬದಲ್ಲಿರತಕ್ಕಂತಹ ಭೂ ವ್ಯವಹಾರದ ಸಂಬಂಧಗಳು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ನಿಮಗಿದ್ರೆ ಅದು ಈ ತಿಂಗಳಲ್ಲಿ ಪರಿಹಾರವಾಗತ್ತೆ. ಅದರಿಂದ ವಿಶೇಷವಾದಂತಹ ಯಶಸ್ಸು ಹೊಂದಾಣಿಕೆ ಶುಭವನ್ನ ನೀವು ಈ ತಿಂಗಳಲ್ಲಿ ನೋಡ್ತೀರಾ. ಹಾಗಾಗಿ ಕುಟುಂಬದಲ್ಲಿ ಸೌಖ್ಯವನ್ನ ಪಡೆಯಲಿಕ್ಕೆ ಎಲ್ಲರೂ ಒಟ್ಟಾಗಿದ್ದು ಶುಭ ಕಾರ್ಯದಲ್ಲಿ ಒಂದು ಪಾಲ್ಗೊಳ್ಳತಕ್ಕಂಥದ್ದು ಅಥವಾ ನಿಮ್ಮ ಮನೆಯಲ್ಲೇ ವಾರ್ಷಿಕ ಪೂಜೆಯನ್ನ ಈ ತಿಂಗಳಲ್ಲಿ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದು. ಇನ್ನು ಆರೋಗ್ಯ ಕಡೆಯಲ್ಲಿ ನೋಡ್ಬೇಕು ಅಂತ ಹೇಳಾದ್ರೆ ತಲೆ ಸಂಬಂಧವಾದಂತಹ ಹಳೆ ನೋವುಗಳು ಯಾವ್ದಾದ್ರು ಇದ್ರೆ ಅದು ಮತ್ತೆ ಪುನಃ ಬರತಕ್ಕಂಥದ್ದು, ದೃಷ್ಟಿ ಸಮಸ್ಯೆಗಳು ಇರತಕ್ಕಂಥದ್ದಿದ್ರೆ ಅದು ಮತ್ತೆ ಉಲ್ಬಣ ಅಂದ್ರೆ ಹೆಚ್ಚಾಗತಕ್ಕಂಥ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಶಿವನ ಆರಾಧನೆ, ಶಿವನಿಗೆ ಬಿಲ್ಪತ್ರೆ ಸಮರ್ಪಣೆಯನ್ನ ಮಾಡತಕ್ಕಂಥದ್ದು, ಪ್ರದೋಷ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳತಕ್ಕಂಥದ್ದು ತುಂಬಾ ಉತ್ತಮ. ಹಾಗಾಗಿ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಶುಭ ಫಲ ಪ್ರಾಪ್ತಿಯಾಗಲಿಕ್ಕೆ ದೇವತಾ ಆರಾಧನೆ ಒಂದು ಮುಖ್ಯವಾಗಿ ಕಂಡು ಬರ್ತದೆ. ಇನ್ನು ಇದೇ ಬರತಕ್ಕಂತಹ ಏಪ್ರಿಲ್ 30ನೇ ತಾರೀಕಿನಂದು ಅಕ್ಷಯ ತೃತೀಯೆಯ ಪ್ರಯುಕ್ತವಾಗಿ ವಿಶೇಷವಾಗಿ ಮಹಾಲಕ್ಷ್ಮಿ ಯಾಗವನ್ನ ಹಮ್ಮಿಕೊಂಡಿದ್ದೇವೆ. ಈ ಯಾಗದ ಪೂರ್ಣ ಫಲ ಪ್ರಾಪ್ತಿಗೋಸ್ಕರವಾಗಿ ಈ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಬೇಕು. ಪೂಜೆಯ ಸಂಪೂರ್ಣ ವಿವರಗಳು ಈ ಕೆಳಗಿನಂತ ವೆಬ್ಸೈಟ್ ನಲ್ಲಿದೆ. ಆ ಪೂಜೆಯ ಪ್ರಸಾದವಾಗಿ ನಿಮಗೆ ಯಂತ್ರಗಳನ್ನ, ರಕ್ಷೆಯನ್ನ, ಪ್ರಸಾದವನ್ನು ನಿಮಗೆ ತಲುಪಿಸುವಂತಹ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ತಿಂಗಳಿನಲ್ಲಿ ಶುಭವಾದಂತಹ ಫಲವನ್ನ ಭಗವಂತ ನಿಮಗೆ ಅನುಗ್ರಹಿಸಲಿ.
ನಮಸ್ಕಾರ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.